ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆನಂದ್, ಸದ್ಯದ ಪರಿಸ್ಥಿತಿ ಏನಿದೆ? ಯಾವುದಕ್ಕೂ ಕೂಡ ಸಂಬಂಧಿಕರು ಕೇಳ್ತಾ ಇಲ್ಲ ಅನ್ನುವಂತ ಮಾಹಿತಿ. ಮತ್ತೊಂದು ಸಂಧಾನ ಸಭೆ ಅಂದ್ರೆ ನಿನ್ನೆ ಏನು ಮಾತುಕತೆಗಳಾಯ್ತು, ಅಂತದ್ದೇನಾದ್ರೂ ಇವತ್ತು ಆಗುವಂತ ಸಾಧ್ಯತೆಗಳಿದೆಯಾ? ಡೀಟೇಲ್ಸ್ ಏನಿದೆ? ಅಶ್ವಿನಿ, ಒಂದು ಕಡೆ ಎನ್ಕೌಂಟರ್ ಸಂಬಂಧ ಅಂದ್ರೆ ಎನ್ಕೌಂಟರ್ ಪ್ರಕರಣ ಸಂಬಂಧ ಮ್ಯಾಜಿಸ್ಟ್ರೇಟ್ ತನಿಖೆಗೆ ಜಿಲ್ಲಾಧಿಕಾರಿ ಆದೇಶವನ್ನ ಮಾಡಿದರೆ. ಕೊಳ್ಳೇಗಾಲ ಉಪವಿಭಾಗಾಧಿಕಾರಿ ದಿನೇಶ್ ಕುಮಾರ್ ಮೀನಾ ಅವರನ್ನ ತನಿಖಾಧಿಕಾರಿಯಾಗಿ ನಿಯೋಜನೆ ಮಾಡಿದ್ದಾರೆ. ಮತ್ತೊಂದು ಕಡೆ ಪ್ರತಿಭಟನೆ ಮತ್ತೆ ತೀವ್ರ ಸ್ವರೂಪವನ್ನು ಪಡ್ಕೊಳ್ತಾ ಇರುವಂತದ್ದು. ಬೆಳಿಗ್ಗೆ ಅಂದ್ರೆ ಕೆಲವು ಗಂಟೆಗಳ ಹಿಂದೆ ಈ ಒಂದು ರಸ್ತೆಯಲ್ಲಿ ಪ್ರತಿಭಟನೆಗಿಳಿದಂತ ಪ್ರತಿಭಟನಾಕಾರರನ್ನ ಒಂದಷ್ಟು ಪಕ್ಕಕ್ಕೆ ಕಳಿಸುವಂತಾಗಿತ್ತು. ಅಂದ್ರೆ ರಸ್ತೆ ತಡೆ ಮಾಡ್ತಿದ್ದಂತವ್ರನ್ನ ಮನವೊಲಿಸಿ ಸೈಡ್ ಕಳಿಸುವಂತ ಕೆಲಸಗಳಾಯಿತು. ಆ ಸಂದರ್ಭದಲ್ಲಿ ಒಂದಷ್ಟು ವಾಗ್ವಾದ, ಜೊತೆಗೆ ಪೊಲೀಸ್ ಅವರ ಮೇಲೆ ಹಲ್ಲೆ ನಡೀತು ಅನ್ನೋ ಕಾರಣಕ್ಕಾಗಿ 4 ವಶಕ್ಕೆ ಪಡೆದಿದ್ರು. ಅದಾದ ಬಳಿಕ ಕೆಲ ನಿಮಿಷಗಳ ಕಾಲ ರಸ್ತೆಯ ಬದಿಯಲ್ಲಿ ಪ್ರತಿಭಟನಾಕಾರರನ್ನು ನಿಲ್ಲಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು. ಆದ್ರೆ ಈಗ ಪ್ರತಿಭಟನಾಕಾರರ ಸಂಖ್ಯೆ ಹೆಚ್ಚಾಗಿರುವಂತದ್ದು ದೃಶ್ಯದಲ್ಲಿ ಗಮನಿಸಬಹುದು. ಈಗ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರತಿಭಟನಾಕಾರರು ಬಂದಿದ್ದಾರೆ. ಕ್ಷಣದಿಂದ ಕ್ಷಣಕ್ಕೆ ಪ್ರತಿಭಟನಾಕಾರರ ಸಂಖ್ಯೆ ಹೆಚ್ಚಾಗ್ತಾ ಇರುವಂತದ್ದು. ಪ್ರತಿಭಟನಾಕಾರರ ಸಂಖ್ಯೆ ಹೆಚ್ಚಾದ ಬಳಿಕ ಈ ಒಂದು ಭಾಗ ಅಂದ್ರೆ ಒಂದು ರಸ್ತೆ ಅಂದ್ರೆ ಬೆಂಗಳೂರು ಕೊಳ್ಳೇಗಾಲ ಜೊತೆಗೆ ಮಹದೇಶ್ವರ ಬೆಟ್ಟ ರಸ್ತೆ ಏನಿದೆ, ಈ ರಸ್ತೆಯ ಒಂದು ಬದಿಯಲ್ಲಿ ಕುಳಿತಿರುವಂತಹ ಪ್ರತಿಭಟನಾಕಾರರು ವಾಹನ ಸಂಚಾರಕ್ಕೆ ಅಡ್ಡಿಪಡಿಸಿರುವಂತದ್ದು. ಆದ್ರೆ ಮತ್ತೊಂದು ಬದಿಯಲ್ಲಿ ವಾಹನ ಸಂಚಾರಕ್ಕೆ ಅವಕಾಶ ಮಾಡಿಕೊಳ್ಳಲಾಗಿದೆ. ಯಾವುದೇ ರೀತಿಯ ಸಮಸ್ಯೆಗಳಾಗಬಾರದು ಅನ್ನೋ ಕಾರಣಕ್ಕಾಗಿ ಒಂದಷ್ಟು ಪೊಲೀಸರು ಕೂಡ ಒಂದಷ್ಟು ಕ್ರಮವನ್ನು ತೆಗೆದುಕೊಂಡಿರುವಂತದ್ದು. ಒಂದು ಬದಿಯಲ್ಲಿ ಬ್ಯಾರಿಕೇಡ್ ಅನ್ನ ಹಾಕಿ ಯಾವುದೇ ಕಾರಣಕ್ಕೂ ಕೂಡ ಯಾರು ಈ ಭಾಗದಲ್ಲಿ ಬರಬಾರದು, ಬಂದು ಸಮಸ್ಯೆಗೆ ಸಿಲುಕಬಾರದು ಅನ್ನೋ ಕಾರಣಕ್ಕಾಗಿ ವಾಹನಗಳನ್ನ ಅಲ್ಲಿ ಬ್ಯಾರಿಕೇಡ್ ಆಗಿ ಪಕ್ಕದ ಅಂದ್ರೆ ಮತ್ತೊಂದು ಬದಿಯ ರಸ್ತೆಯಲ್ಲಿ ಕಳಿಸುವಂತ ಕೆಲಸವನ್ನ ಮಾಡ್ತಾ ಇರುವಂತದ್ದು ದೃಶ್ಯದಲ್ಲಿ ಗಮನಿಸಬಹುದು. ಪೊಲೀಸ್ ಸ್ಟೇಷನ್ಗೆ ಹೊಂದಿಕೊಂಡಿರುವಂತಹ ರಸ್ತೆ ಬದಿ ಏನಿದೆ, ಈ ಒಂದು ರಸ್ತೆಯಲ್ಲಿ ವಾಹನ ಸಂಚಾರಕ್ಕೆ ಅವಕಾಶವನ್ನ ಮಾಡಿಕೊಡ್ಲಾಗಿದೆ. ಈ ಒಂದು ರಸ್ತೆಯಲ್ಲಿ ಮಹದೇಶ್ವರ ಬೆಟ್ಟಕ್ಕೆ ಹೋಗುವಂತವರು ಜೊತೆಗೆ ಅಲ್ಲಿಂದ ವಾಪಸ್ ಬರುವಂತವರು ಸಂಚಾರ ಮಾಡ್ತಾ ಇರುವಂತದ್ದು. ಆದ್ರೆ ಒಂದು ಬದಿಯಲ್ಲಿ ದೃಶ್ಯದಲ್ಲಿ ಗಮನಿಸಬಹುದು, ಇಲ್ಲಿ ವಾಹನ ಸಂಚಾರ ಆಗ್ತಾ ಇದ್ರೆ ಈ ಬದಿಯ ರಸ್ತೆಯಲ್ಲಿ ಸಂಪೂರ್ಣವಾಗಿ ಪ್ರತಿಭಟನಾಕಾರರುಗಳು ಪ್ರತಿಭಟನೆಯನ್ನು ನಡೆಸ್ತಾ ಇರುವಂತದ್ದು. ಮತ್ತೊಂದು ಕಡೆ ಪೊಲೀಸರು ಪ್ರತಿಭಟನಾಕಾರರ ಸುತ್ತುವರೆದಿರುವಂತದ್ದು. ಯಾವುದೇ ಕಾರಣಕ್ಕೂ ಕೂಡ ಈ ರಸ್ತೆಗೆ ಅಂದ್ರೆ ಮತ್ತೊಂದು ರಸ್ತೆಗೆ ಬರಬಾರದು ಅನ್ನೋ ಕಾರಣಕ್ಕಾಗಿ ಒಂದಷ್ಟು ಬಿಗಿ ಭದ್ರತೆಯನ್ನ ನಿಯೋಜನೆ ಮಾಡಿರುವಂತದ್ದು. ಅಲ್ಲೂ ಕೂಡ ಬ್ಯಾರಿಕೇಡ್ ಗಳನ್ನ ಹಾಕಿ ಯಾರು ಕೂಡ ಬರದಂತೆ ನೋಡ್ಕೊಳ್ತಾ ಇರುವಂತದ್ದು ದೃಶ್ಯದಲ್ಲಿ ಗಮನಿಸಬಹುದು. ನಾನು ನಿಮಗೆ ದೃಶ್ಯದಲ್ಲಿ ತೋರಿಸುವಂತ ಕೆಲಸವನ್ನ ಮಾಡ್ತೀನಿ. ನಮ್ಮ ಕ್ಯಾಮರಾಮನ್ ಕೂಡ ದೃಶ್ಯದಲ್ಲಿ ತೋರಿಸ್ತಾ ಇದ್ದಾರೆ ಯಾವ ರೀತಿ ಇಲ್ಲಿ ಪೊಲೀಸ್ನವರು ಬಂದೋಬಸ್ತನ್ನ ಮಾಡಿದ್ದಾರೆ ಅಂತ. ಸಾಕಷ್ಟು ಪ್ರತಿಭಟನಾಕಾರರಿದ್ದಾರೆ, ಅವ್ರನ್ನು ಕೂಡ ಮಾತಾಡಿಸುವಂತ ಪ್ರಯತ್ನ ಮಾಡ್ತೀನಿ. ಸರ್, ನೆನ್ನೆಯಿಂದಲೂ ಕೂಡ ಪ್ರತಿಭಟನೆ ಮಾಡ್ತಾ ಇದ್ದೀರಿ, ಜೊತೆಗೆ ಬೇಡಿಕೆ ಏನು ಸರ್? ಯಾಕೆಂದ್ರೆ ಮರಣೋತ್ತರ ಪರೀಕ್ಷೆಗೂ ಕುಟುಂಬಸ್ಥರು ಒಪ್ತಾ ಇಲ್ಲ. ಸರ್, ಬೇಡಿಕೆ ಏನು ಅಂದ್ರೆ ಸರ್, ಇದು ಒಂದು ಆಡು ಅಗಲೇ ನಡೆದಿರ್ತಕ್ಕಂತ ಒಂದು ಕಗ್ಗೊಲೆ, ಇದು ನರಮೇಧ. ಹಂಗಾಗಿ ಹೈಕೋರ್ಟ್ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ನ್ಯಾಯಾಂಗ ತನಿಖೆ ಆಗಬೇಕು. 5 ಕೋಟಿ ರೂಪಾಯಿ ಪರಿಹಾರ ಕುಟುಂಬಕ್ಕೆ ಕೊಡಬೇಕು, ಸರ್ಕಾರಿ ಉದ್ಯೋಗ ಕೊಡಬೇಕು. ಇವ್ರು ಯಾರು ಕಾಡುಗಳ್ರು, ಇವರೆಲ್ಲ ಮಾಂಸ ಕದಿಗೆ ಬಂದಿದ್ದವರು ಅನ್ನುವಂತ ಸುಳ್ಳು ಆರೋಪಗಳ ಮೇಲೆ ಇವರೇನೋ ಇವತ್ತು ಮಾಡ್ತಾ ಇದ್ದಾರೆ. ಇದರಲ್ಲಿ ಯಾವುದೇ ಸತ್ಯಾಂಶ ಇಲ್ಲ. ಯಾಕೆಂದ್ರೆ ಇವರೆಲ್ಲರೂ ಕೂಡ 4 ಜನಕ್ಕೆ ಬೇಕಾದವರಂಗೆ ಸನ್ನಡತೆಯಿಂದ ಬದುಕ್ತಾ ಇದ್ದವರು. ಇವರೆಲ್ಲರೂ ಕಾಡುಗಳ್ರಾಗಿದ್ರೆ ಇವ್ರ ಹತ್ರ ಹಲವಾರು ಹಳೆ ಕೇಸ್ಗಳಿರ್ಬೇಕಾಗಿತ್ತಲ್ಲ. ಕಾಡುಗಳ್ರಾದ್ರೂ ಕೂಡ ಹಿಂಗೆ ಕಗ್ಗೊಲೆ ಮಾಡಬೇಕು ಅಂತ ಏನಿಲ್ಲ. ಕಾಡುಗಳ್ರಾದ್ರೂ ಕೂಡ ನ್ಯಾಯಾಂಗ ಅದಕ್ಕೆ ಶಿಕ್ಷೆ ಕೊಡ್ತಕ್ಕಂಥದ್ದು. ಇವರು ಎನ್ಕೌಂಟರ್ ಮಾಡಿ ಅಂತ ಎಲ್ಲೂ ಕೂಡ ಹೇಳಿಲ್ಲ. ಮ್ಯಾಜಿಸ್ಟ್ರೇಟ್ ತನಿಖೆಗೆ ಆದೇಶ ಮಾಡಿದ್ದಾರೆ, ಮ್ಯಾಜಿಸ್ಟ್ರೇಟ್ ತನಿಖೆ ಆರಂಭ ಆಗಿದೆ. ಅದ್ರ ಮೇಲೆ ನಂಬಿಕೆ ಇಲ್ವಾ ಸರ್? ಅದ್ರ ಮೇಲೆ ನಂಬಿಕೆ ಇಲ್ಲ. ಯಾಕೆಂದ್ರೆ ಮ್ಯಾಜಿಸ್ಟ್ರೇಟ್ ಅಂದ್ರೆ ಯಾರು? ತಹಸೀಲ್ದಾರ್, ತಾಲೂಕ್ ಮ್ಯಾಜಿಸ್ಟ್ರೇಟು ತಹಸೀಲ್ದಾರ್. ಅದೇ ಎಸಿ ಮತ್ತು ತಹಸೀಲ್ದಾರ್ಗಳು ಸರ್ಕಾರದ ಅಧೀನದಲ್ಲಿ ಇರ್ತಾರೆ. ಅವರು ಸರ್ಕಾರದ ಸೂಚನೆ ಮೇಲೆಗೆ ಕೆಲಸ ಮಾಡ್ತಾರೆ. ಅವರು ಸ್ವತಂತ್ರ ವಿವೇಚನೆ ಬಳಸಿ ಕೆಲಸ ಮಾಡ್ತಕ್ಕಂಥದ್ದು ಬಹಳ ಅಪರೂಪ, ಇಲ್ವೇ ಇಲ್ಲ. ಹಂಗಾಗಿ ಮ್ಯಾಜಿಸ್ಟ್ರೇಟ್ ತನಿಖೆಯ ಬದಲು ಹೈಕೋರ್ಟ್ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ನ್ಯಾಯಾಂಗ ತನಿಖೆ ಮಾಡಬೇಕು. ಇಂಥ ಎಲ್ಲಾ ಸಂದರ್ಭಗಳಲ್ಲಿ ಅದು 3 ಜನ ಸತ್ತಿರ್ತಕ್ಕಂಥ ಇಡೀ ದೇಶವೇ ಬೆಚ್ಚಿ ಬೀಳಿಸ್ತಕ್ಕಂಥ ಒಂದು ಸಂದರ್ಭದಲ್ಲಿ ನ್ಯಾಯಾಂಗ ತನಿಖೆನೇ ಸಾಮಾನ್ಯವಾಗಿ ನಡೆಯುದು. ನ್ಯಾಯಾಂಗ ತನಿಖೆ ಎಲ್ಲಿ ಮಾಡಿಸ್ತಾ ಇದ್ದಾರೆ? ಮಾಡಿಸ್ತೀವಿ ಅಂತ ಎಲ್ಲೂ ಹೇಳಿ ಅನೌನ್ಸ್ ಮಾಡ್ಲಿ. ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗೆ ಪತ್ರ ಬರೀಲಿ. ಹೈಕೋರ್ಟ್ ನ ಜಡ್ಜು ಕಮಿಟಿ ಏನಾಗುತ್ತೆ ಅವ್ರು ಕಳಿಸ್ಲಿ ಸ್ಥಳಕ್ಕೆ, ಎನ್ಕೌಂಟರ್ ಸ್ಥಳ ನೋಡ್ಲಿ. ಇದು ಅತ್ಯಂತ ಅನುಮಾನಾಸ್ಪದವಾಗಿ ಮತ್ತು ವ್ಯವಸ್ಥಿತವಾಗಿ, ಈಗ ಉದಾಹರಣೆಗೆ ಅಲ್ಲಿ ಇವರು ಎನ್ಕೌಂಟರ್ ಮಾಡಿ ಸಾಯಿಸಿದಂತ ಸ್ಥಳದಿಂದ ಬಾಡಿ ಎತ್ತಕ್ಕೆ ಯಾರು ಅಧಿಕಾರ ಕೊಟ್ರು? ಕೋರ್ಟ್ ಗಮನಕ್ಕೆ ತಂದ್ರ? ಅನೂರನೇ ನ್ಯಾಯಾಲಯ ಇಲ್ವಾ? ಅರಣ್ಯ ಅಧಿಕಾರಿಗಳು ಹೇಳ್ತಾರೆ ಅಲ್ಲಿ ಪ್ರಾಣಿ ಮಾಂಸ ಸಿಕ್ಕಿದೆ, ನಾಡ ಬಂದೂಕುಗಳು ಸಿಕ್ಕಿದೆ ಅಂತಾರೆ. ಸರ್, ಈಗ ಪ್ರಾಣಿ ಮಾಂಸನ ಇವತ್ತು ಏನಾದ್ರೂ
ಅತಿ ಹೆಚ್ಚು ಕಾಡು ಪ್ರಾಣಿಗಳ ಮಾಂಸ ತಿಂದಿರ್ತಕ್ಕಂಥ ಇತಿಹಾಸ ಇದ್ರೆ ಅದು ಅರಣ್ಯ ಸಿಬ್ಬಂದಿಗಳದೆ. ನೀವು ಅವ್ರ ರಕ್ತ ಪರೀಕ್ಷೆ ಮಾಡಿ, ಅವರ ಮಲಮೂತ್ರ ಪರೀಕ್ಷೆ ಮಾಡಿ. ಯಾಕೆಂದ್ರೆ ಅರಣ್ಯದಲ್ಲಿರ್ತಕ್ಕಂಥ ಸಿಬ್ಬಂದಿಗಳೇ ಅವರೇ ಕ್ರಿಯೇಟ್ ಮಾಡ್ತಾರೆ. ಇದು ಈಗ ಅವ್ರೇನಾದ್ರೂ ಸತ್ಯಾಂಶ ಇದ್ದಿದ್ರೆ ಅವ್ರ ಹತ್ರ ಬಾಡಿಯನ್ನ ನ್ಯಾಯಾಂಗದ ಸುಪರ್ದಿ ಇಲ್ದೇನೆ ಹೆಂಗೆ ಬಾಡಿಯನ್ನ ಲಿಫ್ಟ್ ಮಾಡಿದ್ರು,